ನೀವು ಮದುವೆ ಆಗಲಿಕ್ಕೆ ನೋಡ್ತಾ ಇದ್ದೀರಾ? ನಿಮ್ಮ ಮಗ ಅಥವಾ ಮಗಳಿಗೆ ಹುಡುಗಿ ಅಥವಾ ಹುಡುಗನನ್ನು ನೋಡ್ತಾ ಇದ್ದೀರಾ? ಈ ವಿಡಿಯೋನ ತಪ್ಪದೇ ನೋಡಿ. ನಮ್ಮಲ್ಲಿರುವಂಥ ಅಹಂಕಾರ, ಕೋಪ, ಸಿಟ್ಟು ಮತ್ತು ಹಠ ಇವೆಲ್ಲವೂ ಕೂಡ ಈಗಿನ ಒಂದು ಡೈವರ್ಸು ಅಥವಾ ವಿಚ್ಛೇದನಕ್ಕೆ ಕಾರಣ ಆಗ್ತಾ ಇದೆ. ವಿಚ್ಛೇದನ ಅನ್ನೋದು ಈಗಿನ ದೊಡ್ಡ ಸಾಮಾಜಿಕ ಪಿಡುಗಾಗಿ ಬದಲಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ಣವಾಗಿ ನೋಡಿ. ಈ ಥರವಾದಂಥ ಸಮಸ್ಯೆಗಳು ಯಾರು ಮನೆಯಲ್ಲೂ ಬರದೇ ಹೋದಾಗೆ ಜಾಗೃತೆಯಿಂದ ನೋಡಿಕೊಳ್ಳಿ. ಹಾಗೆ ಉತ್ತಮವಾದಂಥ ಒಂದು ಸಮಾಜವನ್ನು ಕಟ್ಟುವಲ್ಲಿ ಎಲ್ಲರೂ ಸಹಾಯವನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಬೇರೆ ಏನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು, ಆದರೆ ತುಂಬ ಜನ ಮೆಸೇಜ್ ಮಾಡಿದರು. ವಿವಾಹ ಗಣಕೂಟದ ಬಗ್ಗೆ, ಹಾಗೆ ವಿವಾಹದ ಬಗ್ಗೆ, ಹಾಗೆ ವಿವಾಹದ ಒಂದು ಜಾತಕದ ಬಗ್ಗೆ ಅಥವಾ ದೋಷಗಳ ಬಗ್ಗೆ ಸ್ವಲ್ಪ ಹೇಳುವಂಥದ್ದನ್ನು ಕೇಳ್ಕೊಂಡ್ರು. ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ವಿವಾಹದ ವಿಷಯದ ಬಗ್ಗೆ ಸ್ವಲ್ಪ ನೋಡೋಣ. ಮನುಷ್ಯನ ಷೋಡಶ ಕರ್ಮಗಳಲ್ಲಿ ಈ ವಿವಾಹವು ಕೂಡ ಒಂದಾಗಿದೆ. ಹಾಗಾಗಿ ಮಗ ಅಥವಾ ಮಗಳು ಮದುವೆ ವಯಸ್ಸಿಗೆ ಬಂದಾಗ ನಾವು ತುಂಬ ಚಡಪಡಿಸ್ತಾ ಇರ್ತೇವೆ. ಯಾವ ದಿಕ್ಕಿನಿಂದ ವರ ಬರಬಹುದು, ಅಥವಾ ಯಾವ ಥರ ವರ ಬರಬಹುದು, ಅಥವಾ ಯಾವ ಥರ ಹೆಣ್ಣು ಸಿಗಬಹುದು, ಯಾವ ಥರ ಕನ್ಯೆ ನಮ್ಮ ಮನೆಗೆ ಸೊಸೆಯಾಗಿ ಬರಬಹುದು, ಅಥವಾ ಈ ರೀತಿಯಾಗಿ ಹೆಣ್ಣುಮಕ್ಕಳಿದ್ರೆ ನಮಗೆ ತುಂಬ ಅನುಕೂಲ, ಅಥವಾ ಈ ರೀತಿಯಂಥ ಒಂದು ಅಳಿಯ ಸಿಕ್ಕಿದ್ರೆ ನಮಗೆ ತುಂಬ ಅನುಕೂಲ. ಈ ರೀತಿಯಾಗಿ ತಂದೆ ತಾಯಿಗಳ ಮನಸ್ಸು ಓಡ್ತಾ ಇರುತ್ತೆ. ಅದಕ್ಕೆ ಮದುವೆ ವಯಸ್ಸಿಗೆ ಬಂದ ತಕ್ಷಣ, ಮಗಳು ಅಥವಾ ಮಗ ಮದುವೆ ವಯಸ್ಸಿಗೆ ಬಂದ ತಕ್ಷಣ ನಾವು ಜ್ಯೋತಿಷ್ಯರಲ್ಲಿದ್ದಿಗೋ ದೈವಜ್ಞರಲ್ಲಿಗೋ ಮಗಳ ಅಥವಾ ಮಗನ ಜಾತಕವನ್ನು ತೆಗೆದುಕೊಂಡು ಹೋಗಿ ಗುರುಬಲವನ್ನು ನಾವು ಕೇಳ್ತೇವೆ, ಅಥವಾ ಮದುವೆ ವಯಸ್ಸನ್ನ ಬಗ್ಗೆ ಕೇಳ್ತೇವೆ, ಅಥವಾ ಯಾವ ಕಡೆಯಿಂದ ಅಳಿಯ ಅಥವಾ ಯಾವ ಕಡೆಯಿಂದ ಏನು ಕೇಳಿದ್ರೆ ಕನ್ಯೆ ದೊರಕಬಹುದು ಹೇಳುವಂಥ ವಿಷಯಗಳನ್ನೆಲ್ಲ ದೈವಜ್ಞರಲ್ಲಿ ನಾವು ಕೇಳ್ತಾ ಹೋಗ್ತೇವೆ. ಹಾಗೆ ಮದುವೆಗೆ ಗಂಡು ಸಿಕ್ಕಾಗ ಅಥವಾ ಹೆಣ್ಣು ಸಿಕ್ಕಾಗ ಅವರಿಬ್ಬರ ಜಾತಕದಲ್ಲಿ ಕೂಟಗಳು ಎಷ್ಟು ಬಂದಿದೆ ಹೇಳುವಂಥದ್ದನ್ನು ತೋರಿಸ್ಲಿಕ್ಕೂ ಕೂಡ ನಾವು ದೈವಜ್ಞರಲ್ಲಿ ಹೋಗ್ತೇವೆ. ಅಲ್ಲಿ ನಿಮ್ಮ ಮಗ ಅಥವಾ ಮಗಳ ಒಂದು ಜಾತಕವನ್ನು ತೆಗೆದುಕೊಂಡು, ಅಥವಾ ನಿಮ್ಮ ಮಗ ಅಥವಾ ಮಗಳ ಡೇಟ್ ಆಫ್ ಬರ್ತು, ಟೈಮು ಈ ಥರ ತೆಗೆದುಕೊಂಡು ಅವರ ನಕ್ಷತ್ರವನ್ನು ಪರಿಗಣನೆಗೆ ತೆಗೆದುಕೊಂಡು, ಅವರ ರಾಶಿಯನ್ನು ಪರಿಗಣನೆಗೆ ತೆಗೆದುಕೊಂಡು ವಿವಾಹ ಕೂಟಗಳನ್ನು ನೋಡಲಾಗುತ್ತೆ. ವಿವಾಹಕ್ಕೆ ಹೊಂದಾಣಿಕೆಯನ್ನು ನೋಡಬೇಕಿದ್ರೆ ಒಟ್ಟು 12 ಕೂಟಗಳನ್ನು ನೋಡಬೇಕಾಗುತ್ತೆ. 12 ಕೂಟಗಳು ಮತ್ತು 36 ಗುಣಗಳು. 12 ಕೂಟಗಳಿಂದ 36 ಗುಣಗಳು. ಇದರ ಅರ್ಥ ಏನು ಕೇಳಿದ್ರೆ, 12 ಕೂಟಗಳಿಂದ 36 ಗುಣಗಳಿಂದ ಯಾವುದೇ ಮನುಷ್ಯನಿಗೂ ಸಹಿತ 36 ಗುಣಗಳು ಇರ್ತವೆ ಹೇಳುವಂಥದ್ದನ್ನು ಹೇಳ್ತಾರೆ. ಆ 36 ಗುಣಗಳಲ್ಲಿ ಒಟ್ಟು 18 ಗುಣಗಳು ಹುಡುಗಿಯ ಅಥವಾ ಹುಡುಗನ ಜೊತೆ ಸೇರಿದಾಗ ಅವರು ಮುಂದೆ ಒಳ್ಳೆ ರೀತಿಯಾಗಿ ಸಂಸಾರವನ್ನು ಮಾಡಿಕೊಂಡು ಹೋಗ್ತಾರೆ ಹೇಳುವಂಥದ್ದನ್ನು ಹೇಳ್ತಾರೆ. 36 ಗುಣಗಳಲ್ಲಿ 18 ಗುಣದ ಮೇಲೆ ಬಂದರೆ ಮದುವೆಯನ್ನು ಮಾಡ್ಬೋದು ಹೇಳುವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಹೊರತಾಗಿ ಜಾತಕದಲ್ಲಿರುವಂಥ ಲಗ್ನ ಸ್ಥಾನ ಅಥವಾ ಸಪ್ತಮಾದಿ ಸ್ಥಾನಗಳು, ಅಥವಾ ಶುಕ್ರನ ಸ್ಥಾನ, ಗಂಡು ಮಕ್ಕಳಿಗೆ ರವಿಯ ಸ್ಥಾನ, ಹೆಣ್ಣು ಮಕ್ಕಳಿಗೆ ಗುರುವಿನ ಸ್ಥಾನ, ಇದನ್ನೆಲ್ಲವನ್ನು ನೋಡಿ ಏನು ಕೇಳಿದ್ರೆ ಇದು ಯೋಗ್ಯವೋ, ಅಥವಾ ಈ ಜಾತಕದಲ್ಲಿ ಏನು ಕೇಳಿದ್ರೆ ನಿಮ್ಮ ಮನೆಗೆ ಈ ಹೆಣ್ಣು ಬರಲಿಕ್ಕೆ ಯೋಗ್ಯವಾಗಿದೆಯಾ, ಅಥವಾ ಇವನನ್ನು ಅಳಿಯನನ್ನು ಮಾಡಿಕೊಳ್ಳುವಂಥದ್ದು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಲಕ್ಕೆ ಯೋಗ್ಯವಾಗಿದೆಯಾ ಹೇಳುವಂಥದ್ದನ್ನು ದೈವಜ್ಞರು ಹೇಳ್ತಾರೆ. ವಿವಾಹಕ್ಕೆ ಉಪಯುಕ್ತವಾದಂಥ 12 ಕೂಟಗಳು: ಗ್ರಹ ಮೈತ್ರ, ರಾಶಿ, ದಿನ, ನಾಡಿ, ಗಣ ಇವುಗಳನ್ನು ಎಲ್ಲ ವರ್ಗದವರು ಸಹಿತ ನೋಡಬೇಕು. ಕೂಟಗಳನ್ನು ನೋಡಬೇಕಾದ್ರೆ ವಧುವರರಿಬ್ಬರಿಗೂ ಜನ್ಮ ನಕ್ಷತ್ರಗಳು ಇರಬೇಕು, ಅಥವಾ ಇಬ್ಬರಿಗೂ ನಾಮ ನಕ್ಷತ್ರದಿಂದ ನೋಡಬೇಕು ಹೇಳುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೊದಲನೇದು ದಿನಕೂಟ. ಕನ್ಯೆಯ ನಕ್ಷತ್ರ ಮೊದಲು ವರನ ನಕ್ಷತ್ರದವರೆಗೆ 9 ಎಣಿಸುವಾಗ ಪುರುಷ ನಕ್ಷತ್ರವು 2, 4, 6, 8, 9 ಆದರೆ ಉತ್ತಮ ಅಂಥೇಳಿ ಹೇಳಿದ್ದಾರೆ. ಎರಡನೇದು ಗಣಕೂಟ. ಗಣಕೂಟದಲ್ಲಿ ನಕ್ಷತ್ರಗಳ ಆಧಾರವಾಗಿ
ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂಥೇಳಿ 3 ರೀತಿಯಾದಂಥ ಗಣಗಳನ್ನು ಮಾಡಲಾಗಿದೆ. ವಧೂವರರ ನಕ್ಷತ್ರಗಳು ಒಂದೇ ಗಣವಾಗಿದ್ದರೆ ಉತ್ತಮ. ದೇವ ಮನುಷ್ಯ ಗಣವಾದರೆ ಮಧ್ಯಮ, ದೇವ ರಾಕ್ಷಸ ಗಣವಾದರೆ ಅಧಮ ಅಂಥೇಳಿ ಹೇಳಿದ್ದಾರೆ. 3ನೇದು ಮಹೇಂದ್ರ ಕೂಟ. ಸ್ತ್ರೀ ನಕ್ಷತ್ರ ಮೊದಲು ಎಣಿಸುವಾಗ ಪುರುಷ ನಕ್ಷತ್ರ 4, 7, 10, 13, 16, 19, 22, 25 ಬಂದರೆ ಅದು ಶುಭ ಅಂತೇಳಿ ಹೇಳಿದ್ದಾರೆ. ಆಮೇಲೆ 4ನೇದು ಸ್ತ್ರೀ ದೀರ್ಘಕೂಟ. ಆಮೇಲೆ 5ನೇದು ಯೋನಿಕೂಟ, ಅಂದರೆ ಪ್ರಾಣಿಗಳ ಒಂದು ಯೋನಿಯನ್ನು ಆಧರಿಸಿ ಇದನ್ನು ಹೇಳಲಾಗುತ್ತೆ. 6ನೇದು ರಾಶಿಕೂಟ. ಸ್ತ್ರೀ ರಾಶಿಯಿಂದ ಪುರುಷ ರಾಶಿಯು ಎಷ್ಟನೇ ಸ್ಥಾನದಲ್ಲಿ ಇದೆ ಹೇಳುವಂಥದ್ದನ್ನು ನೋಡಿಕೊಂಡು ಅದರ ಒಂದು ಮಿತ್ರತ್ವ ಅಥವಾ ವೈರತ್ವ ಇದನ್ನೆಲ್ಲ ಹೇಳಬೇಕಾಗುತ್ತೆ. 7ನೇದು ಗ್ರಹ ಮೈತ್ರಕೂಟ. ಸ್ತ್ರೀ ಪುರುಷರ ರಾಶ್ಯಾಧಿಪತಿಗಳು ಪರಸ್ಪರ ಮಿತ್ರರಾಗಿದ್ದರೆ ಉತ್ತಮ, ಒಂದು ಮಿತ್ರ ಒಂದು ಸಮನಾಗಿದ್ದರೆ ಮಧ್ಯಮ. ವಧೂವರರ ನಕ್ಷತ್ರಗಳಲ್ಲಿ ಯಾರೊಬ್ಬರ ನಕ್ಷತ್ರವಾದರೂ ಮೃಗಶಿರ, ಮಖ, ಸ್ವಾತಿ, ಅನುರಾಧ ನಕ್ಷತ್ರಗಳು ಅಲ್ಲಿ ಒಂದಾಗಿದ್ದರೆ ಅಂತಹ ವಧೂವರರಿಗೆ ಯಾವ ಕೂಟವನ್ನು ಪರಿಗಣಿಸದೆ ವಿವಾಹವನ್ನು ನಡೆಸಬಹುದು ಅಂತ ಹೇಳಿ ಮಾತನ್ನು ಹೇಳಿದ್ದಾರೆ. 8ನೇದು ವಶ್ಯಕೂಟ. ಮೇಷ, ಸಿಂಹ, ವೃಶ್ಚಿಕ, ವೃಷಭಕ್ಕೆ ಕಟಕ, ತುಲಾ ವಶ್ಯವಾಗಿರುತ್ತೆ. ಮಿಥುನಕ್ಕೆ ಕನ್ಯಾ ವಶ್ಯವಾಗಿರುತ್ತೆ. ಕಟಕಕ್ಕೆ ವೃಶ್ಚಿಕ, ಧನಸ್ಸು. ಸಿಂಹಕ್ಕೆ ತುಲಾ, ಕನ್ಯೆಗೆ ಮೀನ, ಮಿಥುನ. ತುಲಾ ರಾಶಿಯವರಿಗೆ ಮಕರ ಮತ್ತು ಕನ್ಯಾ, ಹಾಗೆ ವೃಶ್ಚಿಕಕ್ಕೆ ಕಟಕ, ಧನುಸ್ ರಾಶಿಯವರಿಗೆ ಮೀನರಾಶಿ, ಮಕರಕ್ಕೆ ಮೇಷ ಅಥವಾ ಕುಂಭ, ಕುಂಭಕ್ಕೆ ಮೇಷ, ಮೀನಕ್ಕೆ ಮಕರ. ಈ ರೀತಿ ವಶ್ಯಕೂಟವನ್ನು ನಾವು ಹೇಳ್ಬೋದು. ಹಾಗೆ 9ನೇದು ರಜ್ಜುಕೂಟ. ಒಟ್ಟು 5 ರಜ್ಜುಕೂಟಗಳನ್ನು ಹೇಳಿದ್ದಾರೆ. ಪಾದರಜ್ಜು, ಕಟಿರಜ್ಜು, ಉದರರಜ್ಜು, ಕಂಠರಜ್ಜು, ಶಿರರಜ್ಜು. ಸ್ತ್ರೀ ಪುರುಷರ ನಕ್ಷತ್ರಗಳು ಬೇರೆ ಬೇರೆ ರಜ್ಜುಗಳಾದರೆ ಶುಭ ಅಂಥೇಳಿ ಪರಿಗಣಿಸಲ್ಪಟ್ಟಿದೆ. ವರ ಅಥವಾ ಕನ್ಯೆ ಇವರಿಬ್ಬರದು ಸಹಿತ ಉದರ ರಜ್ಜುವಾದರೆ ಅದು ಅಶುಭ ಅಂತೇಳಿ ಹೇಳ್ತಾರೆ. 10ನೇದು ವೇಧಾಕೂಟ. ಬೇರೆ ಬೇರೆ ನಕ್ಷತ್ರಗಳಿಗೆ ವರನ ನಕ್ಷತ್ರಕ್ಕೆ ಕನ್ಯಾ ನಕ್ಷತ್ರ ವೇದೆಯಾಗಿರಬಾರದು ಹೇಳುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಹಾಗೆ 11ನೇದು ವರ್ಣಕೂಟ. ಕಟಕ, ವೃಶ್ಚಿಕ, ಮೀನ ಬ್ರಾಹ್ಮಣ ವರ್ಣ, ಸಿಂಹ, ತುಲಾ, ಧನಸ್ಸು ಕ್ಷತ್ರಿಯ ವರ್ಣ, ಮೇಷ, ಮಿಥುನ, ಕುಂಭ ವೈಶ್ಯವರ್ಣ, ವೃಷಭ, ಕನ್ಯಾ, ಮಕರ ಶೂದ್ರವರ್ಣ. ಇಲ್ಲಿ ಕನ್ಯೆಯ ರಾಶಿಗಿಂತ ಪುರುಷನ ರಾಶಿಯು ಉತ್ತಮ ವರ್ಣವಾಗಿದ್ದರೆ ಶುಭ ಅಂತೇಳಿ ಹೇಳಿದೆ. ಕೊನೆಯದು ನಾಡಿಕೂಟ. ನಾಡಿಕೂಟದಲ್ಲಿ 3 ವಿಧವಾಗಿದೆ ನಕ್ಷತ್ರಗಳ ಆಧಾರದ ಮೇಲೆ: ಆದಿನಾಡಿ, ಮಧ್ಯನಾಡಿ ಮತ್ತು ಅಂತ್ಯನಾಡಿ. ದಂಪತಿಗಳ ನಕ್ಷತ್ರಗಳು ಒಂದೇ ನಾಡಿಯಲ್ಲಿ ಇರಬಾರದು ಹೇಳುವಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದೇ ನಾಡಿ ಆದರೂ ಸಹಿತ ಒಂದೇ ರಾಶಿಯಾಗಿ ಬೇರೆ ಬೇರೆ ನಕ್ಷತ್ರವಾಗಿದ್ದರು ಅಥವಾ ಒಂದೇ ನಕ್ಷತ್ರವಾಗಿ ಭಿನ್ನ ರಾಶಿಯಾಗಿದ್ದರೂ ಸಹಿತ ನಾಡಿ ದೋಷ ಸ್ವಲ್ಪ ಕಡಿಮೆ ಆಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು. ಈ ರೀತಿಯಾಗಿ ವಿವಾಹಕ್ಕೆ ಉಪಯುಕ್ತವಾಗಿ 12 ಕೂಟಗಳನ್ನು 36 ಗುಣಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಕನ್ಯಾ ಮತ್ತು ವರನ ಗೋತ್ರ ಒಂದೇ ಆಗಿದ್ದಲ್ಲಿ ವಿವಾಹ ನಿಷೇಧ ಅಂಥೇಳಿ ಹೇಳಿದ್ದಾರೆ. ಹಾಗೆ 8 ತಲೆಮಾರಿನ ದಾಯವಾದಿಗಳಿಗೂ ಸಹಿತ ವಿವಾಹವನ್ನು ನಿಷೇಧವನ್ನು ಮಾಡಲಾಗಿದೆ. ಅನನ್ಯ ಪೂರ್ವಿಕಾಂ ಕಾಂತಾಂ ಅಸಪಿಂಡಾಂ ಯವೀಯಸೀಂ ಅರೋಗಿಣೀಂ ಭ್ರಾತೃಮತೀಂ ಅಸಮಾನಾರ್ಷ ಗೋತ್ರಜಾಂ. ಹೀಗೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕನ್ಯೆಯ ಬಗ್ಗೆ ಹೇಳಲಾಗಿದೆ. ಅನನ್ಯಪೂರ್ವಕ ಅಂದರೆ ಬೇರೆಯವರನ್ನ ಮೊದಲು ಹೊಂದಿದವಳಾಗಿರಬಾರದು. ಕಾಂತಾಂ ಅಂದರೆ ಮನೋಹರಳಾಗಿರಬೇಕು. ಅಸಪಿಂಡಾಂ ಅಂದರೆ ಸಪಿಂಡಿ ಆಗಿರಬಾರದು. ಹಾಗೆ ಯವೀಯಸೀಂ ಅಂದರೆ ತನಗಿಂತ ಕಿರಿಯವಳಾಗಿರಬೇಕು. ಅರೋಗಿಣೀಂ ಅಂದರೆ ರೋಗರಹಿತಳಾಗಿರಬೇಕು. ಭ್ರಾತೃಮತೀಂ ಅಂದರೆ ಅಣ್ಣ ತಮ್ಮಂದರು ಇದ್ದವರಂತ ಆಗಿರಬೇಕು. ಅಸಮಾನರ್ಷ ಗೋತ್ರಜಾಂ ಅಂದರೆ ಸಮಾನವಾದ ರವರ ಗೋತ್ರ ಆಗಿರಬಾರದು ಹೇಳುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ಗಣಕೂಟಗಳನ್ನು ಆಧರಿಸಿಕೊಂಡು ವರ ಮತ್ತು ವಧುವಿನ ಏನು ಕೇಳಿದ್ರೆ ಮಾನಸಿಕವಾದಂಥ ಮತ್ತು ಬೌದ್ಧಿಕವಾದಂಥ ಮತ್ತು ದೈಹಿಕವಾದಂಥ ಇದು 3 ಗುಣಲಕ್ಷಣಗಳನ್ನು ಇಬ್ಬರಿಗೂ ಹೊಂದಾಣಿಕೆಯನ್ನು ಮಾಡ್ತಾರೆ. ವಧುವಿನ ಮಾಂಗಲ್ಯ ಭಾಗ್ಯ ಮತ್ತು ಸಂತಾನ ಭಾಗ್ಯ ಇವೆಲ್ಲವನ್ನು ಕೂಡ ಈ ಕೂಟಗಳಿಂದ ಹೇಳ್ತಾರೆ. ಈ ರೀತಿಯಾಗಿ
12 ಕೂಟಗಳಿಂದ 36 ಗುಣಗಳಿಂದ ವಧುವರರ ಮುಂದಿನ ಜೀವನವನ್ನು ಒಂದು ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡಿ ಮುಂದೆ ಅವರು ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾರೋ ಅಥವಾ ಬೇರೆ ಯಾವ ರೀತಿಯಾಗಿ ಆಗ್ಬೋದು, ಅಥವಾ ಬೇರೆ ಬೇರೆ ತೊಂದರೆಗಳು ಆಗಬಹುದು, ಅಥವಾ ಸುಖ ಜೀವನವನ್ನು ಅವರು ನಡೆಸ್ತಾರೋ, ಅಥವಾ ಸುಖ ದಾಂಪತ್ಯವನ್ನು ಹೊಂದಿ ಸಂತಾನ ಪ್ರಾಪ್ತಿಯಾಗಿ ಮುಂದೆ ಅವರು ಒಳ್ಳೆಯ ಜೀವನಕ್ಕೆ ಮುನ್ನುಡಿ ಇಡ್ತಾರೋ ಹೇಳುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೆ ಈ ಗಣಕೂಟಗಳು ಭಾರಿ ಅತ್ಯವಶ್ಯವಾಗಿ ನಾವು ನೋಡಬೇಕಾದಂಥ ವಿಚಾರ. ಪ್ರತಿಯೊಬ್ಬರೂ ಕೂಡ ಇದನ್ನು ತಿಳ್ಕೊಳ್ಳುವಂಥ ವಿಚಾರವಾಗಿದ್ದು, ಹಾಗೆ ಕೆಲವು ಜನ ಹೇಳ್ತಾರೆ, ಏನು ಕೇಳಿದ್ರೆ, ಈಗ ಮದುವೆಗಳು ಅಂತ ಕೇಳಿದ್ರೆ ಸ್ವರ್ಗದಲ್ಲೇ ಆಗಿರ್ತವೆ ಹೇಳುವಂಥದ್ದನ್ನು ಹೇಳ್ತಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂಥೇಳಿ ಗಾದೆ ಮಾತೆ ಇದೆ ಅಂಥೇಳಿ ಹೇಳ್ತಾರೆ. ಹಾಗೆ ಇದೆಲ್ಲ ನೋಡುವಂಥ ಅವಶ್ಯಕತೆ ಇದೆಯಾ? ಅಥವಾ ಈಗ ಪ್ರೀತಿ ಪ್ರೇಮದ ಮದುವೆ ಆದರೆ, ಅಥವಾ ಗಾಂಧರ್ವ ವಿವಾಹ ಅಂತ ಹೇಳ್ಬೋದು, ಆ ರೀತಿ ಆದರೆ ಇದನ್ನೆಲ್ಲ ನೋಡುವಂಥ ಅವಶ್ಯಕತೆ ಇದೆಯಾ? ಅಥವಾ ಮುಂದೆ ಅವರಿಗೆ ಈಗ ಗಾಂಧರ್ವ ವಿವಾಹವನ್ನೇ ಆದರೂ ಅಂತ ಇಟ್ಕೊಳ್ಳಿ, ಅವರು ಮುಂದೆ ತೊಂದರೆ ಪಡೋದಿಲ್ವಾ ಅಥವಾ ತೊಂದರೆ ಆಗೋದಿಲ್ವಾ, ಅವರಿಗೇನು ಹೇಳುವಂಥ ಒಂದು ಪ್ರಶ್ನೆಗಳೆಲ್ಲ ಬರುತ್ತೆ. ಹಾಗೆ ಏನು ಕೇಳಿದ್ರೆ, ನಮ್ಮ ಭಾರತೀಯ ಒಂದು ಸನಾತನ ಧರ್ಮ ಪದ್ಧತಿಯಲ್ಲಿ ವಿವಾಹ ಹೇಳುವಂದಷ್ಟು ಇದೇ ಬಿಟ್ಟರೆ ಡೈವರ್ಸ್, ವಿಚ್ಛೇದನ ಹೇಳುವಂಥದ್ದು ನಮ್ಮಲ್ಲಿ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹೇಗೆ ಅಂತ ಕೇಳಿದ್ರೆ, ನಮ್ಮಲ್ಲಿ ವಿವಾಹವನ್ನು ಅಂದರೆ ಕನ್ಯಾದಾನವನ್ನು ಮಾಡಿಕೊಡುವಂಥದ್ದು ಹೇಳುವಂಥದ್ದಿದೆ. ಹಾಗೆ ವಿವಾಹ ವಿಚ್ಛೇದನ ಅಥವಾ ಡೈವರ್ಸು ಹೇಳುವಂಥದ್ದನ್ನು ಈ ಬ್ರಿಟಿಷರು ಬಂದ ಮೇಲೆ ಇದನ್ನೆಲ್ಲ ತಗೊಂಡು ಬಂದರು. ಹಾಗೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತೇಳಿ ಹೇಳ್ತಾರೆ. ಅಂದರೆ ಮೊದಲೇ ಮದುವೆ ಇಂಥವ್ರಿಗೆ ಇಂಥವ್ರು ಅಂಥೇಳಿ ಮೊದಲೇ ಫಿಕ್ಸ್ ಆಗಿಬಿಡುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಆದರೂ ಸಹಿತ ಮನುಷ್ಯ ಪ್ರಯತ್ನ ಹೇಳುವಂಥದ್ದು ಇರಬೇಕು. ಇದೆಲ್ಲವೂ ಕೂಡ ಮನುಷ್ಯ ಪ್ರಯತ್ನದ ಒಂದು ಫಲ. ಮನುಷ್ಯ ಪ್ರಯತ್ನ ಮಾಡಿದಾಗ ಮಾತ್ರ ಮುಂದೆ ಒಳ್ಳೆಯ ಕೆಲಸಗಳು ಆಗುವಂಥದ್ದು. ಈ ಗಣಕೂಟಗಳನ್ನು ನೋಡಿ ಅದರಲ್ಲಿ ಏನಾದರೂ ದೋಷಗಳಿದ್ದಾಗ, ಅಥವಾ ದೋಷಗಳು ಇದ್ದರೆ, ಅಥವಾ ಮುಂದೆ ಏನಾದರೂ ಅಪಾಯಗಳು ಆಗುವಂಥ ಸಂಭವನೀಯತೆ ಇದ್ದರೆ ಏನು ಕೇಳಿದ್ರೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಅಥವಾ ಅದನ್ನು ಗ್ರಾಚಾರವನ್ನು ಕಡಿಮೆ ಮಾಡಿಸ್ಲಿಕ್ಕೋಸ್ಕರ ಏನು ಕೇಳಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ಬೇಕು, ಅಥವಾ ಮುಂದೆ ಅವರಿಗೆ ಕಾಲಕ್ಕೆ ತಕ್ಕಂತೆ ಆಯಾ ಪರಿಹಾರಗಳನ್ನು ಮಾಡಿಕೊಳ್ತಾ ಹೋಗಬೇಕು ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಏನು ಕೇಳಿದ್ರೆ ದೇವರು ನಮಗೆ ಪ್ರತಿಯೊಂದನ್ನು ಒದಗಿಸಿಕೊಡ್ತಾನೆ, ಆದರೆ ಅದನ್ನು ನಾವು ಪ್ರಯತ್ನ ಪೂರ್ವಕವಾಗಿ ನಾವೇನು ಕೇಳಿದ್ರೆ ಅದರ ಫಲವನ್ನು ನಾವು ಪಡಿಬೇಕು. ಉದಾಹರಣೆಗೆ ದೇವರು ನಮಗೆ ಅಕ್ಕಿ ಕೊಟ್ಟಿದ್ದಾನೆ, ಬೆಲ್ಲ ಕೊಟ್ಟಿದ್ದಾನೆ, ತರಕಾರಿ ಕೊಟ್ಟಿದ್ದಾನೆ, ಬೇಳೆ ಕೊಟ್ಟಿದ್ದಾನೆ, ಎಲ್ಲವನ್ನ ಕೊಟ್ಟಿದ್ದಾನೆ. ಅದನ್ನು ಹಾಗೇ ತಿನ್ನಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಹೌದಲ್ವ? ಹಾಗಾಗಿ ಅದನ್ನು ಬೇಯಿಸ್ಕೊಂಡು, ಅಡುಗೆ ಮಾಡಿ ಬೇಯಿಸ್ಕೊಂಡು ಅದಕ್ಕೆ ಸರಿಯಾದಂಥ ಎಲ್ಲ ರೀತಿಯಂಥ ಮಿಶ್ರಣವನ್ನು ಮಾಡಿದಾಗ ಮಾತ್ರ ಅದನ್ನು ತಿನ್ನಲಿಕ್ಕೆ ಸಾಧ್ಯ. ಹಾಗಾಗಿ ದೇವರು ಕೊಟ್ಟಿದ್ದಾನೆ, ಆದರೆ ಅದನ್ನು ಏನು ಕೇಳಿದ್ರೆ ನಾವು ಪ್ರಯತ್ನಪೂರ್ವಕವಾಗಿ ನಮ್ಮ ಪ್ರಯತ್ನದಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು ಹೇಳುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಹಾಗಾಗಿ ನಾನು ಹೇಳೋದು ಏನು ಕೇಳಿದ್ರೆ, ಎಲ್ಲರೂ ಸಹಿತ ಇದನ್ನು ಗಂಭೀರವಾಗಿ ಗಣನೆಗೆ ತೆಗೆದುಕೊಂಡು ವಿವಾಹದ ಒಂದು ಆರಂಭದಲ್ಲಿ ಇವೆಲ್ಲವನ್ನು ನೋಡಿ ಮಾಡಿ ಮುಂದೆ ವಿವಾಹವನ್ನು ಮಾಡಿಕೊಳ್ಳುವಂಥದ್ದು ಒಳಿತು ಹೇಳುವಂಥದ್ದು ನಮ್ಮ ಭಾವನೆ. ಯಾಕೆಂದರೆ ಯಾರೋ ಒಬ್ಬರು ದಾರ್ಶನಿಕರು ಹೇಳಿದಾಗೆ, ಮದುವೆ ಆಗಿ 1ನೇ ವರ್ಷದಲ್ಲಿ ಗಂಡ ಹೇಳ್ದಂಗೆ ಹೆಂಡತಿ ಕೇಳ್ತಾಳಂತೆ, 2ನೇ ವರ್ಷದಲ್ಲಿ ಹೆಂಡತಿ ಹೇಳ್ದಂಗೆ ಗಂಡ ಕೇಳ್ತಾನೆ, 3ನೇ ವರ್ಷದಲ್ಲಿ ಇಬ್ಬರು ಹೇಳ್ತಾ ಇರ್ತಾರಂತೆ, ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರಂತೆ. ಈ ಥರ ಪರಿಸ್ಥಿತಿ ಆಗೋದು ಬೇಡ. ಹಾಗೆ ನಮ್ಮಲ್ಲಿ ಇರುವಂಥ ಒಂದು ಪದ್ಧತಿ ವಿವಾಹ ಹೇಳುವಂಥದ್ದು, ಅದು ವಿಚ್ಛೇದನ ಹೋಗೋದು ಬೇಡ, ವಿಚ್ಛೇದನಕ್ಕೆ ಹೋಗೋದು ಬೇಡ. ಹಾಗೆ ಏನು ಕೇಳಿದ್ರೆ ಈ ವಿವಾಹದಿಂದ ಯಾರೋ ಒಬ್ಬರ ಮನೆ ಮಗ ನಾಶವಾಗೋದು ಬೇಡ, ಯಾರದೋ ಒಬ್ಬರ ಮನೆ ಮಗಳು ನಾಶವಾಗೋದು ಬೇಡ, ಹಾಗೆ ಯಾರದೋ ಒಬ್ಬರ ಮನೆ ಹೆಸರು ಹಾಳಾಗೋದು ಬೇಡ. ಇದೆಲ್ಲವೂ ಸಹಿತ ಗಮನದಲ್ಲಿಟ್ಕೊಂಡು ಈ ಮಾತುಗಳನ್ನು ನಾವು ಹೇಳ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ತುಂಬ ಹೇಳ್ಬೋದು.
ಸಾಪಿಂಡ್ಯದ ವಿಚಾರ, ಹಾಗೆ ಗೋತ್ರದ ವಿಚಾರ, ಇವೆಲ್ಲವೂ ಕೂಡ ವಿವಾಹದಲ್ಲಿ ನಿರ್ಣಯ ಆಗುವಂಥ ಸಂಗತಿಗಳೇ ಆಗಿದೆ. ಆದರೆ ಎಲ್ಲದನ್ನು ಹೇಳ್ತಾ ಇದ್ದರೆ ಸಮಯ ತುಂಬ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಕೇಳಿದ್ರೆ ಇಲ್ಲಿ ಎಷ್ಟನ್ನು ಬೇಕೋ ಅಷ್ಟು ಮಾತ್ರ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋ ಹೇಗಿದೆ ಅಥವಾ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಕೇಳಲಿಕ್ಕೆ ಇದ್ದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಹಾಗೆ ಏನು ಕೇಳಿದ್ರೆ ಈಗ ಕೆಳಗೆ ಕಾಣ್ತಾ ಇರುವಂಥ ನಂಬರಿನಲ್ಲಿ ವಾಟ್ಸಪ್ ಮೂಲಕವೂ ಕೂಡ ನಮಗೆ ಮೆಸೇಜನ್ನು ಕಳಿಸ್ಬೋದು ಅಥವಾ ವಾಟ್ಸಪ್ಪನ್ನು ಮಾಡ್ಬೋದು. ಹಾಗೆ ವಾಯ್ಸ್ ನೋಟನ್ನು ಕಳಿಸ್ಬೋದು. ನಾವು ಶೀಘ್ರವಾಗಿ ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ದಿನಗಳಲ್ಲಿ ನಾವು ಲೈವ್ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅಥವಾ ಏನು ಕೇಳಿದ್ರೆ ಅದಕ್ಕೊಂದು ನಿರ್ದಿಷ್ಟ ಸಮಯವನ್ನು ಕೊಡ್ತೀವಿ. ನೀವು ವಾಟ್ಸಪ್ ಮೂಲಕ ಮೆಸೇಜನ್ನು ಕಳಿಸಿ ಅಥವಾ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಹಾಗೆ ಏನು ಕೇಳಿದ್ರೆ ಅದನ್ನು ಲೈವ್ ಮೂಲಕವಾಗಿ ನಿಮಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಹೆಸರನ್ನು ಹೇಳಬಾರ್ದು ಅಂದರೆ ಖಂಡಿತವಾಗಿ ಹೆಸರನ್ನು ಹೇಳ್ದೇನೆ ಯಾಕೆಂದರೆ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರ.